की ಭಾರತ್ ಮಾತಾ ಕಿ. 5 ರಾಜ್ಯಗಳ ಒಂದು ಚುನಾವಣೆ ಫಲಿತಾಂಶ ಈಗಾಗಲೇ ಹೊರಬಂದಿದ್ದು, ಇವತ್ತು 5 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 3 ರಾಜ್ಯಗಳಲ್ಲಿ ಸ್ಪಷ್ಟವಾಗಿರುವಂಥ ಬಹುಮತದೊಂದಿಗೆ ಇವತ್ತು ಅಧಿಕಾರಕ್ಕೆ ಬಂದಿರುವಂಥದ್ದು ನಿಮ್ಮೆಲ್ಲರಿಗೆ ಅತ್ಯಂತ ಒಂದು ಹರ್ಷದಾಯಕ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 10 ವರ್ಷಗಳಿಂದ 15 ವರ್ಷಗಳಿಂದ ಏನು ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ರಾಜ್ಯದಲ್ಲಿ ಇತ್ತು. ಈ 15 ವರ್ಷಗಳಲ್ಲಿ ಆ ರಾಜ್ಯದಲ್ಲಿ ನಡೆದಿರುವಂಥ ದೃಢಾಡಳಿತ, ಭ್ರಷ್ಟಾಚಾರ ಇವತ್ತು ಜನ ಬೇಸತ್ತು. ಇವತ್ತು ನಮ್ಮ ಪಕ್ಷಕ್ಕೆ ಸ್ಪಷ್ಟವಾಗಿರುವಂಥ ಬಹುಮತವನ್ನು ಸುಮಾರು 206ಕ್ಕಿಂತ ಹೆಚ್ಚಿನ ಶಾಸಕರನ್ನು ಆಯ್ಕೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಗೃಹ ಮಂತ್ರಿಗಳಾಗಿರುವಂಥ ಅಮಿತ್ ಶಾ ಅವರಿಗೆ ಇವತ್ತು ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದರೆ ಇವತ್ತು ಆ ರಾಜ್ಯದಲ್ಲಿ ಶಾಂತಿಯುತವಾಗಿರುವಂಥ ಮತದಾನ ಆಗಿರುವಂಥ ಇತಿಹಾಸನೇ ಇರಲಿಲ್ಲ. ಇಲ್ಲಿಯವರೆಗೆ ಹಿಂಸಾಚಾರದಿಂದನೇ ಆ ರಾಜ್ಯದಲ್ಲಿ ಚುನಾವಣೆ ಆಗ್ತಿತ್ತು. ಆದರೆ ಪ್ರಥಮ ಬಾರಿಗೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಒಂದು ಸಾವು ಇಲ್ಲಿಯವರೆಗೆ ಸಂಭವಿಸದೇ ಇರುವಂಥದ್ದು ಒಂದು ಇತಿಹಾಸ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಚುನಾವಣೆಯನ್ನು ಅಲ್ಲಿ ನೆರವೇರಿಸಿ ಮತ್ತು ಏನು ಅಕ್ರಮವಾಗಿರುವಂಥ ಬಾಂಗ್ಲಾ ವಲಸಿಗರ ಒಂದು ಮತಗಳಿಂದ ಏನು ಚುನಾವಣೆಯನ್ನು ಹಿಂದಿನ ಸರ್ಕಾರಗಳು ಗೆಲ್ತಿದ್ದು ಅದನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಇವತ್ತು SIR ಮುಖಾಂತರ ಇವತ್ತು ಆ ಒಂದು ಮತದಾರರನ್ನು ತೆಗೆದು ಹಾಕುವುದರ ಮೂಲಕ ಇವತ್ತು ನೈಜವಾಗಿರುವಂಥ ಮತದಾರರು ಮತ ಮಾಡೋದಕ್ಕೆ ಇವತ್ತು ಅವಕಾಶ ಆಗಿರುವಂಥದ್ದು. ಹೀಗಾಗಿ ಇವತ್ತು ಜನ ಏನು ನಿರ್ಭೀತಿಯಿಂದ ಸುಮಾರು 92% ಮತವನ್ನು ನೀಡುವುದರ ಮೂಲಕ ಇವತ್ತು ಸ್ಪಷ್ಟವಾಗಿರುವಂಥ ಒಂದು ಜನಾದೇಶವನ್ನು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಅಸ್ಸಾಂ ರಾಜ್ಯದಲ್ಲಿ ಇವತ್ತು 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈಗಾಗಲೇ 102 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಅಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಮಾಡೋದಕ್ಕೆ ಜನಾದೇಶ ಸಿಕ್ಕಿರುವಂಥದ್ದು. ಅಲ್ಲಿಯ ಮುಖ್ಯಮಂತ್ರಿಗಳಾಗಿರುವಂಥ ಹಿಮಂತ್ ಬಿಸ್ವಾಸ್ ಅವರ ಒಂದು ನಾಯಕತ್ವ, ಆ ರಾಜ್ಯದ ಒಂದು ಅಭಿವೃದ್ಧಿ ಇವತ್ತು ಮತ್ತೊಮ್ಮೆ ಅಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಅದೇ ರೀತಿ ಪುದುಚೇರಿಯಲ್ಲಿ ಸಹ ಇವತ್ತು ನಾವು 30 ಸೀಟುಗಳಲ್ಲಿ 20 ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಮತ್ತು ಇವತ್ತು ಏನು ಕಾಂಗ್ರೆಸ್ ಬಹಳಷ್ಟು ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಎಂಬ ಒಂದು ವಿಶ್ವಾಸದೊಂದಿಗೆ ಎಲೆಕ್ಷನ್ ಮಾಡಿದ್ರು, ಇವತ್ತು ಅವರಿಗೆ ಸಂಪೂರ್ಣವಾಗಿರುವಂಥ ಮುಪ್ಪೊಂದಾಗಿದೆ. ಯಾಕಂದರೆ ಕೇರಳದಲ್ಲಿ ಮಾತ್ರ ಆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದನ್ನು ನಾವು ಕಾಣ್ತೀವಿ. ಅಲ್ಲಿ ನಮ್ಮ ಪಕ್ಷ ಬಲಾಢ್ಯವಾಗಿಲ್ಲ. ಆದಾಗ್ಯೂ ಸಹ ಈ ಬಾರಿ 3 ಸೀಟುಗಳನ್ನು ಗೆಲ್ಲುವುದರ ಮೂಲಕ ಇವತ್ತಲ್ಲಿ ಖಾತೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಮತ್ತು ನಮ್ಮ ಹಿಂದಿನ ಕೇಂದ್ರ ಸಚಿವರಾಗಿರುವಂಥ ನಮ್ಮ ಕರ್ನಾಟಕದವರೇ ಆಗಿರುವಂಥ ಸನ್ಮಾನ್ಯ ಶ್ರೀ ರಾಜೀವ್ ಚಂದ್ರಶೇಖರ್ ಅವರಲ್ಲಿ ಗೆಲ್ಲುವುದರ ಮೂಲಕ ಒಂದು ಇತಿಹಾಸವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ಗೆಲುವಿಗೆ ಮುಖ್ಯ ಕಾರಣಕರ್ತರಾಗಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರುವಂಥ ಆಡಳಿತ, ಈ ದೇಶದ ಒಂದು ಸಮೃದ್ಧ ಅಭಿವೃದ್ಧಿಗೆ ಇವತ್ತು ಈ ದೇಶ ಜಗತ್ತಿನಲ್ಲೇ ಒಂದು ಪ್ರಬಲ ರಾಷ್ಟ್ರ ಆಗುವಲ್ಲಿ ಅವರು ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಜನರು ಇವತ್ತು ನಮಗೆ ಅಧಿಕಾರವನ್ನು ನೀಡಿರುವಂಥದ್ದು. ಹೀಗಾಗಿ ಇವತ್ತು ನೀವೆಲ್ಲರೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಾಗಿರುವಂಥ ಅಮಿತ್ ಶಾ ಜಿ ಅವರಿಗೆ ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಿತಿನ್ ನವೀನ್ ಅವರಿಗೆ ಇವತ್ತು ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ 2 ಉಪಚುನಾವಣೆ ನಾವು ಸೋತಿರ್ಬೋದು, ಆದರೆ ಇವತ್ತು
ಗೊತ್ತಿದೆ ಇವತ್ತು ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಹೀಗಾಗಿ ಉಪಚುನಾವಣೆಗಳಲ್ಲಿ ಇವತ್ತು ಆ ಸರ್ಕಾರದ ಪ್ರಭಾವ ಇರೋದರಿಂದ ಇವತ್ತು ಎರಡೂ ಕಡೆ ಅನುಕಂಪದ ಒಂದು ಮತ ಇವತ್ತು ಅವರಿಗೆ ಸಿಕ್ಕಿರೋದ್ರಿಂದ ಇವತ್ತು ಅವ್ರಿಗೆ ಗೆಲುವಾಗಿದೆ. ಹೀಗಾಗಿ ಇವತ್ತು ಈ ಪಕ್ಷ ಇನ್ನೂ ಸದೃಢವಾಗಿ ಬೆಳಿಬೇಕಾಗಿದ್ದರೆ ಇವತ್ತು ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನೀವೆಲ್ಲರೂ ಸಂಘಟಿತರಾಗಿ ಕೆಲಸ ಮಾಡೋಣ. ಇವತ್ತಿನ ಒಂದು ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ವಿಜಯೋತ್ಸವದ ಮೂಲಕ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ಇಂದು 3 ರಾಜ್ಯದ ಉಪಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ಪುದುಚೇರಿಯಲ್ಲಿ ಅತ್ಯಂತ ಜಯಭೇರಿ ಸಾಧಿಸಿದೆ. 15 ವರ್ಷಗಳಿಂದ ಇಂದು ಅಂತ್ಯ ಆಗಿದೆ. ಟಿಎಂಸಿ ಸರ್ಕಾರ ಮಮತಾ ಬ್ಯಾನರ್ಜಿ ಅವರು ತಮ್ಮ ಗುಂಡ ಆಡಳಿತ ಮತ್ತು ದೌರ್ಜನ್ಯ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಮತದಾರರು ತಮ್ಮ ಮತವನ್ನು ಚಲಾಯಿಸೋದಕ್ಕೆ ಕಷ್ಟಪಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪಾರದರ್ಶಕವಾದ ಚುನಾವಣೆ ಮತ್ತು ಜೊತೆಗೆ ಶಾಂತಿಯುತವಾಗಿ ಚುನಾವಣೆ ಆಗಿದ್ರೆ ಇತಿಹಾಸದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇದು ಮೊದಲನೇ ಬಾರಿಗೆ. ಇವತ್ತು ಅತ್ಯಂತ ಬಹುಮತದಿಂದ ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗೆ ಶ್ರಮಿಸಿದಂಥ ನಮ್ಮ ಅಲ್ಲಿಯ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮಸ್ಕಿ ಮಂಡಲ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದರ ಜೊತೆಗೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಕೂಡ ಅಲ್ಲಿ ದುಡಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಅಲ್ಲಿ ಕೂಡ ಎಲ್ಲ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ. ಇವತ್ತು ಭಾರತ ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತದೆ ಅಂದ್ರೆ ನಮ್ಮ ಪಶ್ಚಿಮ ಬಂಗಾಳದ ಮುಖಾಂತರ ಅಂತ ಹೇಳಕ್ ಸಾಧ್ಯ. ಯಾಕಂತ ಕೇಳ್ರಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಮತದಾರ ಜನಸಾಮಾನ್ಯರು ಮತ್ತು ಎಡಪಂಥೀಯವರು ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಜನ ಆದೇಶ ಏನಿದೆ, ಇವತ್ತು